ಎಲ್ಲ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿಗಳಿಗೂ ಈ ದಿನದ ತರಗತಿಗೆ ನಿಮ್ಮೆಲ್ಲರನ್ನೂ ಕೂಡ ವೆಲ್ಕಮ್ ಮಾಡ್ತಾ, ಈ ದಿನ ಸಮಾಜ ವಿಜ್ಞಾನದ ಒಂದು ಪ್ರಮುಖ ಘಟಕವಾಗಿರ್ತಕ್ಕಂತಹ ಗಾಂಧಿಯುಗ ಮತ್ತು ರಾಷ್ಟ್ರೀಯ ಹೋರಾಟ ಈ ಅಧ್ಯಾಯದ ಒಂದು ಮುಂದುವರೆದಂತಹ ಇತಿಹಾಸದ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ಈ ದಿನ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡೋಣ. ಮೊದಲನೇದಾಗಿ ನಾವು ಈ ಹಿಂದಿನ ತರಗತಿಯಲ್ಲಿ ಗಾಂಧಿ ಯುಗ ಅಂದರೆ ಗಾಂಧಿಯ ಒಂದು ಮೂಲ ಯಾವುದು, ಗಾಂಧೀಜಿಯವರ ಪೋರಬಂದರ್ ಹೌದಾ, ಗುಜರಾತ್ನ ಕಾತೆವಾಡ ಜಿಲ್ಲೆಯ ಪೋರಬಂದರ್ನಲ್ಲಿ ಜನ್ಮ ತಾಳ್ತಾರೆ. ಪುತಲಿಬಾಯಿ ಮತ್ತು ಕರ್ಮಚಂದ ಗಾಂಧಿಯವರ ಮಗನಾಗಿ ಗಾಂಧೀಜಿಯವರು ಜನಿಸಿ 1869 ಅಕ್ಟೋಬರ್ 2ನೇ ತಾರೀಕು ಅವರ ಜನನ ಆಗುತ್ತೆ. ಆ ನಂತರ ಇಂಗ್ಲೆಂಡ್ನಲ್ಲಿ ಅವರು ಭಾರತ್ ಲಾ ಅನ್ನೋ ಪದವಿಯನ್ನು ತೆಗೆದುಕೊಂಡು ಭಾರತಕ್ಕೆ ವಾಪಸ್ಸಾಗಿ ನಂತರ ಸೌತ್ ಆಫ್ರಿಕಾದಲ್ಲಿ ಹೋಗಿ ಅಲ್ಲಿ ವಕೀಲಿ ಕೆಲಸವನ್ನು ನಡೆಸಿ ಆ ನಂತರ ಭಾರತಕ್ಕೆ ಗೋಪಾಲ್ ಕೃಷ್ಣ ಗೋಖಲೆಯವರ ಒಂದು ಪ್ರೋತ್ಸಾಹದಿಂದ ಅವರ ಮಾರ್ಗದರ್ಶನದಲ್ಲಿ ಭಾರತಕ್ಕೆ ಬಂದು ಸ್ವಾತಂತ್ರ್ಯದ ಹೋರಾಟದಲ್ಲಿ ಧುಮುಕಿ ಅಲ್ಲಿ ಚಂಪಾರಣ್ಯ ಸತ್ಯಾಗ್ರಹದಿಂದ ಕಾಟನ್ ಮಿಲ್ ವರ್ಕರ್ಸ್ಗೆ ಸಪೋರ್ಟ್ ಮಾಡೋದ್ರ ಮೂಲಕ ಅವರಿಗೆ ಜೊತೆಗೆ ಇದ್ದು ಅವರಿಗೆ ಬೆಂಬಲಿಸಿ ಚಳುವಳಿಯನ್ನು ಮಾಡೋದ್ರ ಮೂಲಕ ಹೌದಾ. ಸೊ ಈ ಬೇರೆ ಬೇರೆ ಚಳುವಳಿಯಲ್ಲಿ ಸ್ವತಂತ್ರ ಹೋರಾಟದಲ್ಲಿ ತೊಡಗಿಕೊಂಡು ಮುಂದೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ಸಂದರ್ಭದಲ್ಲಿ ಆಗಲೂ ಕೂಡ ಆ ರೌಲತ್ ಕಾಯ್ದೆಯನ್ನು ವಿರೋಧಿಸಿ ಧರಣಿಯನ್ನು ಮಾಡಿ ಮುಂದೆ ಯಾವ ರೀತಿ ಅವರು ಮುಂದಿನ ಸ್ವತಂತ್ರ ಹೋರಾಟವನ್ನು ಪ್ರಾರಂಭ ಮಾಡಿದರು ಅನ್ನುವ ವಿಚಾರವನ್ನು ನಾವು ಈ ದಿನದ ತರಗತಿಯಲ್ಲಿ ತಿಳ್ಕೊಂಡು, ಇದುವರೆಗೂ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದವರೆಗೆ ನಾವು ಹಿಂದಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡಿದ್ದೇವೆ. ಈ ಮುಂದಿನ ಅವಧಿಯಲ್ಲಿ ಈ ಅವಧಿಯಲ್ಲಿ ಗಾಂಧೀಜಿಯವರ ಮುಂದುವರೆದ ಸ್ವತಂತ್ರ ಹೋರಾಟದ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ. ಮೊದಲನೇದಾಗಿ ಖಿಲಾಫತ್ ಚಳುವಳಿ. ಏನಿದು ಖಿಲಾಫತ್ ಚಳುವಳಿ? ಖಿಲಾಫತ್ ಚಳುವಳಿಯ ಉದ್ದೇಶ ಏನು? ಖಿಲಾಫತ್ ಚಳುವಳಿ ಪ್ರಾರಂಭ ಆಗಿದ್ದು ಎಲ್ಲಿ ಅನ್ನುವಂತಹ ಇತಿಹಾಸವನ್ನು ನಾವು ನೋಡ್ತಾ ಹೋದ್ರೆ ಏನಾಯಿತು, ಮೊದಲನೇ ಮಹಾಯುದ್ಧ ಆಯಿತು. ಆ ಒಂದು ಮೊದಲನೇ ಮಹಾಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ಈ ಟರ್ಕಿ ಸುಲ್ತಾನರಿಗೆ ಖಲೀಫರು ಅಂತೇಳಿ ಕರೀತಾರೆ. ಟರ್ಕಿ ಸುಲ್ತಾನರಿಗೆ ಏನಂತ ಕರೀತಿದ್ರು? ಖಲೀಫರು ಅಂತ ಹೇಳಿ ಕರೀತಾರೆ. ಯಾರಿಗೆ? ಟರ್ಕಿ ಸುಲ್ತಾನರಿಗೆ. ಟರ್ಕಿಯಲ್ಲಿ ಈ ಟರ್ಕಿ ಸುಲ್ತಾನರ ಮೇಲೆ ಬ್ರಿಟಿಷರ ದೌರ್ಜನ್ಯ ಜಾಸ್ತಿ ಆಗಿತ್ತು. ಟರ್ಕಿನಲ್ಲಿ ಈ ಖಲೀಫರ ಮೇಲೆ ಬ್ರಿಟಿಷರ ದೌರ್ಜನ್ಯ ಜಾಸ್ತಿ ಆಯಿತು. ಈ ದೌರ್ಜನ್ಯವನ್ನು ಖಂಡಿಸಿ ಮುಸ್ಲಿಮರು ಏನು ಮಾಡ್ತಾರೆ, ಜಗತ್ತಿನಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾರೆ. ಯಾರು? ಮುಸ್ಲಿಮರು. ಹೌದಾ? ಅದೇ ರೀತಿ ಭಾರತದಲ್ಲಿ ಈ ಮಹಮ್ಮದ್ ಅಲಿ ಮತ್ತೆ ಶೌಕತ್ ಅಲಿ ಅನ್ನೋ ಸಹೋದರರು, ಯಾರು? ಮಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಅನ್ನುವಂತಹ ಇಬ್ಬರು ಸಹೋದರರು ಈ ಭಾರತದಲ್ಲಿ ಈ ಟರ್ಕರ ಪರವಾಗಿ, ಆ ಖಲೀಫರ ಪರವಾಗಿ ಭಾರತದಲ್ಲಿ 1919ರಲ್ಲಿ ಖಿಲಾಫತ್ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಯಾರು? ಮಹಮ್ಮದ್ ಅಲಿ ಮತ್ತೆ ಶೌಕತ್ ಅಲಿ ಅನ್ನುವಂತಹ ಇಬ್ಬರು ಸಹೋದರರು ಭಾರತದಲ್ಲಿ ಟರ್ಕರ ಖಲೀಫರ ಪರವಾಗಿ ಬ್ರಿಟಿಷರ ವಿರುದ್ಧ ಭಾರತದಲ್ಲಿ 1919ರಲ್ಲಿ ಖಿಲಾಫತ್ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಹಿಂದೂ ಮುಸ್ಲಿಮರು ಇಬ್ಬರು ಕೂಡ ಒಗ್ಗಟ್ಟಾಗಿ ಬ್ರಿಟಿಷರ ವಿರುದ್ಧ ಬಂಡೆದ್ದರೆ ಮಾತ್ರ ಬ್ರಿಟಿಷರನ್ನ ಹಿಮ್ಮೆಟ್ಟಬಹುದು ಅನ್ನುವಂತಹ ಒಂದು ದೃಢವಾದಂತಹ ನಂಬಿಕೆ ಮಹಾತ್ಮ ಗಾಂಧೀಜಿಯವರಿಗಿತ್ತು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಮಹಾತ್ಮ ಗಾಂಧೀಜಿ ಈ ಖಿಲಾಫತ್ ಚಳುವಳಿಗೆ ಅಂದರೆ ಮುಸ್ಲಿಮರಿಗೆ
ಹೌದಾ, ತಮ್ಮ ಬೆಂಬಲವನ್ನು ನೀಡ್ತಾರೆ. ಆಗ ಅನೇಕ ರಾಷ್ಟ್ರೀಯ ನಾಯಕರು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಂಘಟನೆ ಕೂಡ ಖಿಲಾಫತ್ ಚಳುವಳಿಗೆ ಬೆಂಬಲವನ್ನು ನೀಡುತ್ತೆ. ಆಗ ಖಿಲಾಫತ್ ಚಳುವಳಿ ಈ ಹಿಂದೂ ಮುಸ್ಲಿಮರು ಒಂದುಗೂಡಿ ನಡೆಸಿದಂತಹ ರಾಷ್ಟ್ರವ್ಯಾಪಿಯಾದಂತಹ ಒಂದು ಆಂದೋಲನ ಅಂತ ಹೇಳಿದ್ರೆ ಅದು ಖಿಲಾಫತ್ ಚಳುವಳಿ. ಹೌದಾ? ಸೊ ಬಹಳ ಇತಿಹಾಸದಲ್ಲಿ ಪ್ರಮುಖವಾದಂತಹ ದಾಖಲೆ ಇದೆ. ಯಾಕೆಂತಂದ್ರೆ ಹಿಂದೂ ಮುಸ್ಲಿಮರು ಸಂಪೂರ್ಣವಾಗಿ ಐಕ್ಯತೆಯಿಂದ ಹೋರಾಟ ಮಾಡುವಂತಹ ಚಳುವಳಿ. ಹೌದಾ? ಸೊ ಆ ನಂತರ ಖಿಲಾಫತ್ ಚಳುವಳಿಯ ನಂತರ ಮತ್ತೊಂದು ಗಾಂಧೀಜಿಯವರ ಹೋರಾಟದ ಮತ್ತೊಂದು ಭಾಗವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಅದು ಅಸಹಕಾರ ಚಳುವಳಿ. ಅಸಹಕಾರ ಅಸಹಕಾರ ಚಳುವಳಿ 1920 ಸೆಪ್ಟೆಂಬರ್ 4ನೇ ತಾರೀಕು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ತನ್ನ ಕಲ್ಕತ್ತಾದಲ್ಲಿ ನಡೆದಂತಹ ಒಂದು ವಿಶೇಷ ಅಧಿವೇಶನದಲ್ಲಿ ಅಸಹಕಾರ ಚಳುವಳಿ ಆರಂಭ ಆಗುತ್ತೆ. ಅಸಹಕಾರ ಚಳುವಳಿ ಆರಂಭ ಆಗುತ್ತೆ. ಯಾವಾಗ? 1920ನೇ ತಾರೀಕು ಸೆಪ್ಟೆಂಬರ್ 4ನೇ ತಾರೀಕು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕಲ್ಕತ್ತಾದಲ್ಲಿ ಒಂದು ವಿಶೇಷವಾದ ಅಧಿವೇಶನವನ್ನು ಕರೆಯುತ್ತೆ. ಆ ವಿಶೇಷ ಅಧಿವೇಶನದಲ್ಲಿ ಏನನ್ನು ತೀರ್ಮಾನ ಆಗುತ್ತೆ? ಅಸಹಕಾರ ಚಳುವಳಿಯನ್ನ ಪ್ರಾರಂಭಿಸುವಂತಹ ಒಂದು ಪ್ರಮುಖವಾದಂತಹ ತೀರ್ಮಾನ ಪ್ರಾರಂಭ ಆಗುತ್ತೆ. ಹಾಗಾದ್ರೆ ಯಾವ ಗುರಿಯನ್ನ ಇಟ್ಕೊಂಡು ಈ ಅಸಹಕಾರ ಚಳುವಳಿ ಪ್ರಾರಂಭ ಆಯಿತು? ಮೊದಲನೇದಾಗಿ ಈ ಅಸಹಕಾರ ಚಳುವಳಿ ಪ್ರಾರಂಭ ಆಗಿದ್ದು ಮೊದಲ ಗುರಿ ಏನು ಅಂತ ಹೇಳಿದ್ರೆ ಅಹಿಂಸೆಯ ಮೂಲಕ ಸ್ವರಾಜ್ಯವನ್ನು ಗಳಿಸುವಂಥದ್ದು. ಅಹಿಂಸೆಯ ಮೂಲಕ ಸ್ವರಾಜ್ಯ ಗಳಿಕೆ, ಬ್ರಿಟಿಷರ ನಿರ್ದಯಿ ಆಡಳಿತದ ವಿಕೃತಿಯನ್ನ ಜನರಿಗೆ ಪರಿಚಯಿಸುವಂಥದ್ದು. ಯಾವ ರೀತಿ ಬ್ರಿಟಿಷರು ಭಾರತೀಯರನ್ನ ಹಿಂಸಾತ್ಮಕವಾಗಿ ಹೇಗೆ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅನ್ನುವಂತಹ ಒಂದು ವಾಸ್ತವಿಕ ಜ್ಞಾನ ಜನರಿಗೆ ಪರಿಚಯ ಆಗಬೇಕು ಅನ್ನುವಂತಹ ಒಂದು ಗುರಿಯನ್ನು ಇಟ್ಕೊಂಡು, ಮತ್ತೆ ಈ ಜಲಿಯನ್ ವಾಲಾಬಾಗ್ 1919ರಲ್ಲಿ ಏನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಯ್ತಲ್ವಾ, ಆ ಘಟನೆಗಳು ಭವಿಷ್ಯತ್ತಿನಲ್ಲಿ ಮತ್ತೊಮ್ಮೆ ನಡಿಬಾರದು ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು, ಮತ್ತೆ ಬ್ರಿಟಿಷರ ಆಡಳಿತವನ್ನು ಸಂಪೂರ್ಣವಾಗಿ ವಿರೋಧಿಸುವಂತಹ ಈ ಪ್ರಮುಖ 4 ಗುರಿಗಳನ್ನ ಇಟ್ಕೊಂಡು, ಅದು 1 2 3 4 ಈ 4 ಗುರಿಗಳನ್ನು ಇಟ್ಟುಕೊಂಡು ಅಸಹಕಾರ ಚಳುವಳಿ ಪ್ರಾರಂಭ ಆಯಿತು. ಇದು ಗುರಿಯಾಗಿ ಇನ್ನು ಬೇಡಿಕೆ ಏನವ್ರದು ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಅಸಹಕಾರ ಚಳುವಳಿಯ ಬೇಡಿಕೆ ಈ ರೌಲತ್ ಕಾಯ್ದೆಯನ್ನ ವಾಪಸ್ ತೆಗೆದುಕೊಳ್ಬೇಕು. ರೌಲತ್ ಕಾಯ್ದೆಯನ್ನ ನಿಷೇಧ ಮಾಡಬೇಕು. ಹೌದಾ? ಸೊ ಈ ರೌಲತ್ ಕಾಯ್ದೆಯಿಂದನೇ ಜಲಿಯನ್ ವಾಲಾಬಾಗದಲ್ಲಿ ಹತ್ಯಾಕಾಂಡ ಆಗಿದೆ. ಹೌದಾ? ಸೊ ಅದಕ್ಕೋಸ್ಕರ ಈ ರೌಲತ್ ಕಾಯ್ದೆಯನ್ನ ವಾಪಸ್ ಮಾಡಬೇಕು. ಎರಡನೇದೇನು? ಹೊಸ ರಾಜಕೀಯ ಜಾರಿಗೊಳಿಸುವಂತಹ ಮೂಲಕ ಭಾರತೀಯರಿಗೆ ಸ್ವರಾಜ್ಯವನ್ನು ನೀಡುವುದು. ಭಾರತೀಯರಿಗೆ ಸ್ವರಾಜ್ಯವನ್ನು ನೀಡಬೇಕು ಅನ್ನುವಂತಹ ಬೇಡಿಕೆ. ಹೌದಾ? ಸೊ ಮತ್ತು ಬೇರೆ ಬೇರೆ ಅನೇಕ ಪ್ರಮುಖ ಬೇಡಿಕೆಗಳನ್ನು ಇಟ್ಟುಕೊಂಡು ಅಸಹಕಾರ ಚಳುವಳಿ ಪ್ರಾರಂಭ ಆಯಿತು. ಸೊ ಈ ಚಳುವಳಿ ಯಾವ ರೀತಿ ನಡೀತು? ಯಾವ್ಯಾವ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ರು? ಚಳುವಳಿ ಅಂದ ತಕ್ಷಣ ಮನೆಯಲ್ಲಿ ಕೂತ್ಕೊಂಡೇನೆ ಮೀಟಿಂಗ್ ಮಾಡಿ ಚಳುವಳಿಯನ್ನು ಮಾಡೋದಲ್ಲ. ಹೌದಾ? ಸೊ ಈ ಅವರ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಅವ್ರದೇ ಆದಂತಹ ಗುರಿಯನ್ನು ಇಟ್ಕೊಂಡು ಮಾಡ್ತಕ್ಕಂತಹ ಒಂದು ಕಾರ್ಯಕ್ರಮ. ಸೊ ಯಾವ ರೀತಿ ಮಾಡಿದ್ರು ಇದನ್ನ? ಯಾವ ರೀತಿ ವಿರೋಧ ಮಾಡಿದ್ರು ಬ್ರಿಟಿಷರನ್ನ ಯಾರೋ ಭಾರತೀಯರು ಏನ್ ಮಾಡಿದ್ರು? ಭಾರತದಲ್ಲಿ ನಡೀತಕ್ಕಂತಹ ಎಲ್ಲ ಶಾಲಾ ಕಾಲೇಜುಗಳು ಮತ್ತು ನ್ಯಾಯಾಲಯಗಳನ್ನ ಬಹಿಷ್ಕರಿಸುವುದು. ಯಾರು ಕೂಡ ಶಾಲಾ
ಸರ್ಕಾರಕ್ಕೆ ಹೋಗೋದಿಲ್ಲ, ನ್ಯಾಯಾಲಯಗಳಿಗೂ ಕೂಡ ಹೋಗೋಗಿಲ್ಲ ಅಂತೇಳಿ ಬಹಿಷ್ಕಾರ ಆಯಿತು. ಆನಂತರ ಮತ್ತಿನ್ಯಾವ ಕಾರ್ಯಕ್ರಮ ಮಾಡಿಕೊಂಡ್ರು? 1919 ಕಾಯ್ದೆಯ ಅನ್ವಯ, 1900 ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ಬಂದಿತ್ತು. ಆ ಕಾಯ್ದೆ ಅನ್ವಯ ಪ್ರಾಂತೀಯ ಶಾಸನ ಸಭೆಗಳಿಗೆ, ಉದಾಹರಣೆಗೆ ರಾಜ್ಯದಲ್ಲಿ ಈಗ ಏನಿದೆ ವಿಧಾನಸಭಾ ಶಾಸನ ಸಭೆಗಳಿದೆ, ಹೌದಾ? ಸೊ ಅಂತ ಅದೇ ರೀತಿ ಪ್ರಾಂತೀಯ ಶಾಸನ ಸಭೆಗಳಿಗೆ ನಡೆಯುವಂತಹ ಚುನಾವಣೆಗೂ ಕೂಡ ಬಹಿಷ್ಕಾರ. ಮೂರನೇದಾಗಿ ಬ್ರಿಟಿಷರು ನೀಡಿರುವ ಗೌರವ ಪದವಿಗಳನ್ನು ಮತ್ತು ಸ್ಥಾನಮಾನಗಳನ್ನು ವಾಪಸ್ ಕೊಡಬೇಕು ಅನ್ನೋದು ಕೂಡ, ಅದನ್ನೂ ಕೊಟ್ಟರು. ಫಾರ್ ಎಕ್ಸಾಂಪಲ್, ರವೀಂದ್ರನಾಥ್ ಟ್ಯಾಗೋರ್ ತಮಗೆ ಬಂದಿರತಕ್ಕಂಥ ನೈಟ್ಹುಡ್ ಪ್ರಶಸ್ತಿಯನ್ನು ಹಿಂದಿರುಗಿಸಿದ್ರು, ಹೌದಾ? ಸೊ ಹಾಗೇನೆ ಸ್ಥಳೀಯ ಸಭೆಗಳಿಗೆ ನಾಮನಿರ್ದೇಶನಗೊಂಡ ಸದಸ್ಯರು ರಾಜೀನಾಮೆಯನ್ನ ನೀಡುವಂಥದ್ದು ಕೂಡ ಮಾಡಿದರು. ಆಮೇಲೆ ಸರ್ಕಾರಿ ಕಾರ್ಯಕ್ರಮ ಎಲ್ಲೇ ನಡೀಲಿ ಅದರಲ್ಲಿ ಯಾವ ಭಾರತೀಯರು ಕೂಡ ಭಾಗವಹಿಸದೆ ಬಹಿಷ್ಕಾರವನ್ನು ಮಾಡುವಂಥದ್ದು. ಮತ್ತೊಂದು ಬಹಳ ಪ್ರಮುಖವಾದಂತಹ ಕಾರ್ಯಕ್ರಮ ಏನು ಮಾಡಿದ್ರು ಅಂತ ಹೇಳಿದ್ರೆ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸೋದು, ಹೌದಾ? ಸೊ ಈ ಎಲ್ಲ ರೀತಿಯಾದಂತಹ ಬ್ರಿಟಿಷರ ವಿರೋಧವಾದಂತಹ ಎಲ್ಲ ನೀತಿಗಳನ್ನು ಅನುಸರಿಸಿದ್ರು. ಅದ್ರ ಜೊತೆಗೆ ಏನು ಮಾಡಿದ್ರು? ಇವು ಬಹಿಷ್ಕಾರ ಮಾಡುವಂಥವು. ಮತ್ತೇನು ಯಾವ್ಯಾವ ಯೋಜನೆ ಹಾಕೊಂಡ್ರು? ಸ್ವದೇಶಿ ಚಳುವಳಿಯನ್ನು ಪ್ರಾರಂಭ ಮಾಡಿದ್ರಲ್ವಾ, ಅವಾಗ ನಮ್ಮ ಭಾರತೀಯರೇ ಹಿಮಗ್ಗ ನೇಕಾರಿಕೆಯನ್ನು ಉತ್ತೇಜಿಸಿದರು. ಸ್ವತಃ ಭಾರತೀಯರೇ ಖಾದಿಯನ್ನು ತಯಾರಿಸಿದರು. ರಾಷ್ಟ್ರೀಯ ಶಾಲೆಗಳನ್ನು ಭಾರತೀಯರೇ ತೆರೆದರು. ಹಿಂದೂ ಮುಸ್ಲಿಮರ ನಡುವೆ ಐಕ್ಯತೆಯನ್ನು ಸಾಧಿಸುವಂತಹ ಕೆಲಸಗಳನ್ನು ಮಾಡ್ತಾ ಹೋದರು. ಅಸ್ಪೃಶ್ಯತೆಯನ್ನು ಹೋಗಲಾಡಿಸ್ತಕ್ಕಂತಹ, ಮಹಿಳೆಯರನ್ನ ಸಬಲೀಕರಣಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಹೋದರು, ಹೌದಾ? ಸೊ ಇಂತಹ ಒಂದು ಪ್ರಮುಖ ಬೆಳವಣಿಗೆಗಳನ್ನು ನಾವು ಅಸಹಕಾರ ಚಳುವಳಿಯ ಸಂದರ್ಭದಲ್ಲಿ ನೋಡ್ತೇವೆ. ಮತ್ತೊಂದೇನಾಯಿತು, ಅದೇ ಸಂದರ್ಭದಲ್ಲಿ ಈ ದೇಶಬಂಧು ಚಿತ್ತರಂಜನ್ ದಾಸ್ ಮತ್ತೆ ಮೋತಿಲಾಲ್ ನೆಹರು ಇವರಿಬ್ಬರೂ ಕೂಡ ಬಹಳ ನಮ್ಮ ಭಾರತದ ಬಹಳ ಹಿರಿಯ ವಕೀಲರು. ಸೊ ಇವರು ಏನು ಮಾಡಿದ್ರು, ಅಸಹಕಾರ ಚಳುವಳಿಯ ಒಂದು ಹೋರಾಟದ ಸಂದರ್ಭದಲ್ಲಿ ಅವರ ವಕೀಲರ ವೃತ್ತಿಯನ್ನು ಬಹಿಷ್ಕರಿಸಿದರು. ವಕೀಲರ ವೃತ್ತಿ ಬಹಿಷ್ಕಾರ, ವಕೀಲರ ವೃತ್ತಿಯನ್ನು ಬಹಿಷ್ಕರಿಸಿದರು. ಆನಂತರ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನು ಬಿಟ್ಟರು, ಯಾರು ಹೋಗೋದನ್ನ ಆಯಿತು. ಅಭ್ಯರ್ಥಿಗಳು ಅಭ್ಯರ್ಥಿಗಳನ್ನ ಚುನಾವಣೆ ಬಂತು ಶಾಸನಸಭೆದು, ಆ ಚುನಾವಣೆಗೆ ನಿಲ್ಲಿಸದೆ ಕಾಂಗ್ರೆಸ್ 1919 ಕಾಯ್ದೆಯ ಅಡಿಯಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳಿಗೆ ನಡೆದಂಥ ಚುನಾವಣೆಯನ್ನು ಬಹಿಷ್ಕಾರ ಮಾಡಿತು. ಕಾಶಿ ವಿದ್ಯಾಪೀಠ, ಗುಜರಾತ್ ವಿದ್ಯಾಪೀಠ, ಬಿಹಾರ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ರಾಷ್ಟ್ರೀಯ ವಿದ್ಯಾಲಯ ಹೊಸದಾಗಿ ಸ್ಥಾಪನೆ ಆಯಿತು. ರವೀಂದ್ರನಾಥ್ ಟ್ಯಾಗೋರರು ತಮ್ಮ ನೈಟ್ಹುಡ್ ಪ್ರಶಸ್ತಿಯನ್ನು ಸರ್ಕಾರಕ್ಕೆ ವಾಪಸ್ ಕೊಟ್ಟರು. ಮಹಿಳೆಯರೂ ಕೂಡ ಸೇರಿದಂತೆ ಜನಸಾಮಾನ್ಯರು ಕಾಂಗ್ರೆಸ್ ಹೋರಾಟಕ್ಕೆ ಅನೇಕ ದೇಣಿಗೆಗಳನ್ನು ನೀಡೋದ್ರ ಮೂಲಕ ಅಸಹಕಾರ ಚಳುವಳಿಗೆ ಬೆಂಬಲವನ್ನು ನೀಡ್ತಾ ಹೋದರು. ವಿದೇಶಿ ವಸ್ತುಗಳನ್ನು ಮಾರಾಟ ಮಾಡ್ತಕ್ಕಂಥ ಅಂಗಡಿಗಳ ಮುಂದೆ ಬಹಿಷ್ಕಾರವನ್ನು ಮಾಡಿದರು. ವಿದೇಶಿ ಬಟ್ಟೆಗಳು ಇದ್ದರೆ ಅವುಗಳನ್ನ ಅಲ್ಲೇ ಎಲ್ಲ ಗುಂಪಿಗೆ ಹಾಕಿ ಸುಟ್ಟರು. 1921ರಲ್ಲಿ ಪ್ರಿನ್ಸ್ ಆಫ್ ವೇಲ್ಸ್ ಅನ್ನುವಂತಹ ರಾಜಕುಮಾರ ಭಾರತಕ್ಕೆ ಭೇಟಿ ಕೊಡೋನಿದ್ದ. ಯಾವುದೇ ಕಾರಣಕ್ಕೂ 1920ರಲ್ಲಿ ಬರ್ತಕ್ಕಂತಹ ಪ್ರಿನ್ಸ್ ವೇಲ್ ರಾಜಕುಮಾರ ನಮ್ಮ ಭಾರತಕ್ಕೆ ಬರಬಾರ್ದು ಅಂತ ಹೇಳಿ ಪ್ರತಿಭಟನೆ ಮಾಡಿದರು, ಹೌದಾ? ಸೊ ಇಷ್ಟೆಲ್ಲ ಮಾಡುವಂತಹ ಪರಿಣಾಮವಾಗಿ ಏನೆಲ್ಲ ಬದಲಾವಣೆ ಆಯಿತು, ಹೌದಾ? ಸೊ ಅದು ಬಹಳ ಮುಖ್ಯ. ನಾವು ಪ್ರತಿಭಟನೆ ಮಾಡ್ತೀವಿ, ನಮಗೆ ಅನೇಕ ಗುರಿಗಳಿವೆ, ಹೌದಾ? ಸೊ ಆದರೆ ಆ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಆದಂಥ ಪರಿಣಾಮಗಳೇನವು, ಅದರಿಂದ ಬಂದಂಥ ನಮಗೆ ಪ್ರತಿಕ್ರಿಯೆ ಏನು ಅನ್ನೋದನ್ನು ನಾವು ನೋಡಿದಾಗ ಬಹಳ ಗಂಭೀರವಾದಂಥ ಪರಿಣಾಮಗಳನ್ನು ಸೃಷ್ಟಿ ಮಾಡಿದರು. ಪ್ರಮುಖ ಈ ರಾಷ್ಟ್ರೀಯ ಹೋರಾಟ ಕೇವಲ ಅಲ್ಲಿ ಏನಾಗಿತ್ತು, ರಾಷ್ಟ್ರೀಯ ಹೋರಾಟ ಏನಾಯಿತು ಅದು ಕೇವಲ ಪ್ರಮುಖರ ಹೋರಾಟ ಆಗಿತ್ತು. ಈ ಚಿತ್ತರಂಜನ್ ದಾಸು, ಮೋತಿಲಾಲ್ ನೆಹರು, ರವೀಂದ್ರನಾಥ್ ಟ್ಯಾಗೋರು ಮತ್ತೆ ಈ ಮಹಾತ್ಮ ಗಾಂಧೀಜಿ ಇವರ ಪ್ರಮುಖರ ಹೋರಾಟ ಆಗಿತ್ತು. ಜನಸಾಮಾನ್ಯರು ನೇರವಾಗಿ ಸ್ವತಂತ್ರದ ಹೋರಾಟ
ತೊಡ್ಕೊಂಡಿರಲಿಲ್ಲ. ಆದರೆ ಯಾವಾಗ ಅಸಹಕಾರ ಚಳುವಳಿ ಪ್ರಾರಂಭ ಆಯಿತು ಆವಾಗ ಇದು ಬರೀ ಪ್ರಮುಖರ ಹೋರಾಟ ಅಲ್ಲ, ಇದು ಜನರ ಹೋರಾಟವೂ ಆಗಿ ರೂಪಾಂತರ ಆಯಿತು. ಕಾಂಗ್ರೆಸ್ ಪ್ರಣೀತ ಚಳುವಳಿಯು ಕೂಡ ಕ್ರಾಂತಿಕಾರಕ ಆಯಾಮಗಳನ್ನು ಪಡೆಯಿತು. ಹಿಂದೂ ಮುಸ್ಲಿಂ ಇಬ್ಬರು ಕೂಡ ಭ್ರಾತೃತ್ವವನ್ನು ಅಟ್ಲೀಸ್ಟ್ ತಾತ್ಕಾಲಿಕವಾಗಿ ಅವರಿಬ್ಬರಲ್ಲಿ ಅಣ್ಣ ತಮ್ಮ ಅನ್ನೋ ಒಂದು ಭಾವನೆ ಬೆಳೀತು. ರಾಷ್ಟ್ರೀಯ ಹೋರಾಟಗಳು ನಗರಗಳನ್ನು ದಾಟಿ ಈ ಗ್ರಾಮಾಂತರ ಪ್ರದೇಶಗಳಿಗೆ ಹೋಗಲಾರಂಭಿಸ್ತಾ. ಅವಾಗೇನಾದರೂ ಕೂಡ ಈ ಹೋರಾಟಗಳೆಲ್ಲ ನಗರಗಳಲ್ಲಿ ಮಾತ್ರ ಇತ್ತು. ಹಳ್ಳಿ ಜನಗಳಿಗೆ ಪಾಪ ಅವ್ರ ವ್ಯವಸಾಯ ಬೇಸಾಯ ಅವರ ವೃತ್ತಿಗಳನ್ನು ಮಾಡ್ಕೊಂಡಿದ್ರು, ಗೊತ್ತಿರಲಿಲ್ಲ ಅವರಿಗೆ. ಯಾವಾಗ ಈ ಅಸಹಕಾರ ಚಳುವಳಿ ಪ್ರಾರಂಭ ಆಯಿತು ಗ್ರಾಮಗಳಲ್ಲೂ ಕೂಡ ಇದರ ಹೋರಾಟ ಜಾಸ್ತಿ ಆಯಿತು. ಅಸ್ಪೃಶ್ಯತೆ ನಿವಾರಣೆ, ಮಹಿಳೆಯರಿಗೂ ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರವೇಶವನ್ನು ಕಲ್ಪಿಸಿಕೊಡ್ತಕ್ಕಂಥ ಅನೇಕ ಅಂಶಗಳ ಕೂಡ ಬದಲಾವಣೆ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಮತ್ತೊಂದು ಘಟನೆ ನಡೆಯಿತು. ಈ ಚೌರಿ ಅಲ್ಲ, ಇದು ಅಸಹಕಾರ ಚಳುವಳಿ ನಡೀತಕ್ಕಂಥ ಸಂದರ್ಭದಲ್ಲಿ ಬಹಳ ಒಂದು ಪ್ರಮುಖವಾದ ಒಂದು ಘಟನೆ ನಡೆಯಿತು. ಏನದು ಅಂದರೆ ಅದು ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಬಹಳ ಒಂದು ದೊಡ್ಡ ಇತಿಹಾಸವನ್ನು ಸೃಷ್ಟಿ ಮಾಡುವಂತಹ ಒಂದು ಘಟನೆ ಅದು. ಅದೇ ಚೌರಿ ಚೌರಾ ಘಟನೆ. ಚೌರಿ ಚೌರಾ ಘಟನೆ ಇದು ನಡೆದದ್ದು 1922 ಫೆಬ್ರವರಿ 5ನೇ ತಾರೀಕು. 1922 ಇಸ್ವಿ. ಎಲ್ಲಿ? ಉತ್ತರ ಪ್ರದೇಶದ ಗೋರಖ್ಪುರ. ಇಲ್ಲಿ ಗೋರಖ್ಪುರ ಅನ್ನುವ ಒಂದು ಜಿಲ್ಲೆ ಆಗುತ್ತೆ. ಈ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಒಂದು ಚೌರಿ ಚೌರ ಅನ್ನುವಂತಹ ಒಂದು ಗ್ರಾಮ. ಸೊ ಇಲ್ಲಿ ನಡೆದಂತಹದ್ದೇ ಈ ಚೌರಿ ಚೌರ ಘಟನೆ, ಹೌದಾ? ಸೊ ಇಲ್ಲಿ ಏನಾಗಿತ್ತು, ಅಲ್ಲಿ ಎಲ್ಲರೂ ಕೂಡ ಈ ಮದ್ಯಪಾನವನ್ನ ವಿರೋಧಿಸಿ ಅಲ್ಲಿರ್ತಕ್ಕಂತಹ ಹೋರಾಟಗಾರರು, ಸ್ವತಂತ್ರ ಹೋರಾಟ ಕಾಂಗ್ರೆಸ್ನ ಹೋರಾಟಗಾರರು ಎಲ್ಲರೂ ಕೂಡ ಹೋರಾಟವನ್ನು ಮಾಡಲಿಕ್ಕೆ ಅಂತೇಳಿ ಆ ಗ್ರಾಮದಲ್ಲಿ ನಿಷೇಧ ಮಾಡಬೇಕು. ಏನನ್ನ? ಮದ್ಯಪಾನವನ್ನು ನಿಷೇಧ ಮಾಡಬೇಕು ಅಂತ ಹೇಳಿ ಎಲ್ಲ ಒಂದು ಕಡೆ ಸೇರ್ಕೊಂಡಿದ್ರು. ಆದರೆ ಆ ಪ್ರತಿಭಟನೆಯನ್ನ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಜನಗಳನ್ನ ಬ್ರಿಟಿಷರು ಏನು ಮಾಡ್ತಾರೆ, ಅವರನ್ನ ಪ್ರತಿರೋಧವನ್ನು ಮಾಡ್ತಾರೆ, ಹೌದಾ? ಸೊ ಅವಾಗ ಅನಿವಾರ್ಯವಾಗಿ ಭಾರತೀಯರು ಇದರಿಂದ ಅವರ ಒಂದು ದಮನಕಾರಿ ನೀತಿಯನ್ನು, ಬ್ರಿಟಿಷರ ದಮನಕಾರಿ ನೀತಿಯನ್ನು ವಿರೋಧಿಸಿದಂತಹ ಭಾರತೀಯರು ಪೊಲೀಸ್ ಸ್ಟೇಷನ್ನಿಗೆ ಬೆಂಕಿ ಇಟ್ಟುಬಿಡ್ತಾರೆ. ಚೌರಿ ಚೌರಾದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಚೌರಿ ಚೌರದಲ್ಲಿ ಇದ್ದಂಥ ಒಂದು ಪೊಲೀಸ್ ಸ್ಟೇಷನ್, ಸ್ಟೇಷನ್ಗೆ ಬೆಂಕಿ ಇಡ್ತಾರೆ. ಆಗ ಅದರ ಪರಿಣಾಮವಾಗಿ ಪೊಲೀಸ್ ಸ್ಟೇಷನ್ನಲ್ಲಿದ್ದಂತಹ 33 ಪೊಲೀಸರು ಸಜೀವವಾಗಿ ದಹನ ಆಗ್ತಾರಲ್ಲಿ, ಸುಟ್ಟು ಹೋಗಿಬಿಡ್ತಾರೆ. ಈ ಒಂದು ಪರಿಸ್ಥಿತಿ ಏನಾಯಿತು, ಇದರ ಪರಿಸ್ಥಿತಿ ಬಹಳ ಗಂಭೀರ ಆಯಿತು. ಈ ಗಂಭೀರತೆಯನ್ನು ಅರಿತಂತಹ ಮಹಾತ್ಮ ಗಾಂಧೀಜಿ ಫೆಬ್ರವರಿ 12ನೇ ತಾರೀಕು 1922ರಲ್ಲಿ ಈ ಅಸಹಕಾರ ಚಳುವಳಿ ಹಿಂದಕ್ಕೆ ತೆಗೆದುಕೊಳ್ತಾರೆ. ಯಾರೋ? ಮಹಾತ್ಮ ಗಾಂಧೀಜಿ. ಯಾಕೆಂದ್ರೆ ಅಸಹಕಾರ ಚಳುವಳಿಯ ಮೂಲ ಉದ್ದೇಶವೇ ಅಹಿಂಸಾತ್ಮಕವಾಗಿ ಹೋರಾಟವನ್ನು ಮಾಡ್ತಕ್ಕಂಥದ್ದು. ತಮ್ಮ ಗುರಿಗೆ ಚ್ಯುತಿ ಬಂತು ಅನ್ನುವ ಕಾರಣಕ್ಕಾಗಿ. ಯಾಕೆಂದರೆ 33 ಜನ ಪೊಲೀಸರು ಸುಟ್ಟು ಹಾಗೆ ಅವರು ಸ್ಟೇಷನ್ಗೆ ಬೆಂಕಿಯಲ್ಲಿ ಇಡ್ತಾರೆ, ಕೆರಳಿದಂತಹ ಭಾರತೀಯ ಹೋರಾಟಗಾರರು.
ಅದಕ್ಕೆ ಗಾಂಧೀಜಿಯವರು ಏನು ಮಾಡ್ತಾರೆ, ಅಸಹಕಾರ ಚಳುವಳಿಯನ್ನು ವಾಪಸ್ ಪಡಿತಾರೆ. ಆನಂತರ ಏನಾಗುತ್ತೆ, ಬ್ರಿಟಿಷರು ಮಹಾತ್ಮ ಗಾಂಧೀಜಿಯವರೇ ಇದಕ್ಕೆ ಪ್ರಚೋದನೆ ಮಾಡಿದ್ದು ಅಂತೇಳಿ ಮಾರ್ಚ್ 10ನೇ ತಾರೀಕು 1922ನೇ ಇಸ್ವಿ ನೋಡ್ರಿ, 1922 ಫೆಬ್ರವರಿ 5ನೇ ತಾರೀಕು ಚೌರಿ ಚೌರಾದಲ್ಲಿ ಒಂದು ಘಟನೆ ಆಗುತ್ತೆ. ಯಾವುದು, ಆ ಸ್ಟೇಷನ್ಗೆ ಬೆಂಕಿ ಸುಟ್ಟು ಬಿಡ್ತಾರೆ 33 ಜನ. ಆ ನಂತರ ಫೆಬ್ರವರಿ 12ನೇ ತಾರೀಕು 1922ನೇ ಇಸ್ವಿ ಅಸಹಕಾರ ಚಳವಳಿಯನ್ನು ಗಾಂಧೀಜಿಯವರು ಹಿಂದಕ್ಕೆ ಪಡಿತಾರೆ. ಮಾರ್ಚ್ 10ನೇ ತಾರೀಕು 1922ನೇ ಇಸ್ವಿಯಲ್ಲಿ ಬ್ರಿಟಿಷರು ಇದಕ್ಕೆ ಗಾಂಧೀಜಿಯವರೇ ಪ್ರಚೋದನೆ ಮಾಡ್ತಾರೆ ಅಂತ ಹೇಳಿ ಅವ್ರನ್ನ ಏನ್ ಮಾಡ್ತಾರೆ, 6 ವರ್ಷಗಳ ಕಾಲ ಕಾರಾಗೃಹ ಶಿಕ್ಷೆಗೆ ಅವರನ್ನು ಒಳಪಡಿಸ್ತಾರೆ. ಆದರೆ ಅನಾರೋಗ್ಯದ ಕಾರಣದಿಂದ ಆಫ್ಟರ್ 2 ಇಯರ್ಸ್ 2 ವರ್ಷಗಳ ನಂತರ ಗಾಂಧೀಜಿಯವರನ್ನ ಜೈಲಿನಿಂದ ಬಿಡುಗಡೆ ಮಾಡ್ತಾರೆ. ಇಷ್ಟು ನಿಮಗೆ ಈ ಒಂದು ಚೌರಿ ಅಸಹಕಾರ ಚಳುವಳಿಗೆ ಸಂಬಂಧಪಟ್ಟಂತಹ ವಿಚಾರ, ಹೌದಾ? ಸೊ ಇನ್ನು ಮುಂದೆ ಸ್ವತಂತ್ರ ಹೋರಾಟದಲ್ಲಿ ಬೇರೆ ಬೇರೆಯವರ ಪಾತ್ರನೂ ಕೂಡ ಬಹಳ ಇಂಪಾರ್ಟೆಂಟ್, ಹೌದಾ? ಸೊ ಅಂತಹ ಏನೇನೆಲ್ಲ ಬದಲಾವಣೆಗಳು ಆದವು ಅನ್ನೋದನ್ನ ಈಗ ಚರ್ಚೆಯನ್ನು ಮಾಡೋಣ. ನೀವು ಇತಿಹಾಸದಲ್ಲಿ ಕೇಳಿರ್ಬೋದು ಸ್ವರಾಜ್ಯ ಪಕ್ಷ ಅಂತ ಹೇಳಿ, ಹೌದಾ? ಸ್ವರಾಜ್ಯ ಪಕ್ಷ ಯಾರು ಸ್ಥಾಪನೆ ಮಾಡಿದ್ರು? ಸ್ವರಾಜ್ಯ ಪಕ್ಷದ ಉದ್ದೇಶಗಳು ಏನು? ಸ್ವರಾಜ್ ಪಕ್ಷ, ಈ ಸ್ವರಾಜ್ಯ ಪಕ್ಷವನ್ನು ಸ್ಥಾಪನೆ ಮಾಡಿದರು ಯಾರು? ಮೋತಿಲಾಲ್ ನೆಹರು ಮತ್ತೆ ದೇಶಬಂಧು ಚಿತ್ತರಂಜನ್ ದಾಸ್. ನೋಡಿ, CR ದಾಸ್ ಮತ್ತೆ ಮೋತಿಲಾಲ್ ನೆಹರು ಅವರು ಇಬ್ಬರೂ ಕೂಡ ವಕೀಲಿಕೆಯನ್ನ ತ್ಯಜಿಸಿ ಶಾಸನ ಸಭೆಗಳನ್ನು ಬಹಿಷ್ಕಾರ ಮಾಡಿ ಅವಾಗಿನ ಶಾಸನ ಸಭೆಗಳನ್ನು ಬಹಿಷ್ಕರಿಸುವುದನ್ನು ನಿಲ್ಲಿಸಿ ಶಾಸನ ಸಭೆಗೆ ಪ್ರವೇಶ ಮಾಡಿ ಕಲಾಪಗಳಿಗೆ ಅಡ್ಡಿ ಉಂಟು ಮಾಡಬೇಕು ಅಂತ ಹೇಳಿ ವಾದ ಮಾಡಿದರು. ಎಲ್ಲರೂ ಕೂಡ ಏನು ಮಾಡಿದ್ರು, ಶಾಸನ ಸಭೆಗಳು ಚುನಾವಣೆ ನಡೆಯುತ್ತೆ, ಚುನಾವಣೆ ನಡೆದಾಗ ನಾವು ಯಾರು ಕೂಡ ಚುನಾವಣೆಯಲ್ಲಿ ಭಾಗವಹಿಸ್ತೇನೆ, ಆ ಚುನಾವಣೆಯನ್ನು ಬಹಿಷ್ಕಾರ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಆದರೆ ಈ CR ದಾಸ್ ಮತ್ತೆ ಮೋತಿಲಾಲ್ ನೆಹರು ಏನು ಮಾಡ್ತಾರೆ, ನೆಹರು ಇವರು ಇಲ್ಲ, ಚುನಾವಣೆಯನ್ನು ಸ್ಪರ್ಧಿಸೋಣ, ಗೆದ್ದು ಬರೋಣ, ಗೆದ್ದು ಬಂದ ಮೇಲೆ ಆಗ ಶಾಸನ ಸಭೆಗೆ ಪ್ರವೇಶ ಮಾಡಿ ಆ ಕಲಾಪಗಳು ನಡೆಯುವಂತ ಸಂದರ್ಭದಲ್ಲಿ ಅವರಿಗೆ ಅಡ್ಡಿಯನ್ನು ಉಂಟು ಮಾಡಬೇಕು ಅಂತ ಹೇಳಿ ವಾದ ಮಾಡಿದರು. ಸೊ ಸೆಪ್ಟೆಂಬರ್ 1923ನೇ ತಾರೀಕು 1923ನೇ ಇಸ್ವಿ ಸೆಪ್ಟೆಂಬರ್ ತಿಂಗಳು ಏನಾಯಿತು, CR ದಾಸ್ ಮತ್ತು ಮೋತಿಲಾಲ್ ನೆಹರು ಈ ತಮ್ಮ ಅಭಿಪ್ರಾಯವನ್ನ ಸ್ವತಂತ್ರ ಯಾರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಒಪ್ಪದೇ ಇರುತ್ತೆ, ಅದರಿಂದ ಹೊರಗಡೆ ಬಂದು ಇವರಿಬ್ರು ಏನ್ ಮಾಡ್ತಾರೆ, ಸ್ವರಾಜ್ಯ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಯಾರು? ಮೋತಿಲಾಲ್ ನೆಹರು ಮತ್ತೆ ಚಿತ್ತರಂಜನ್ ದಾಸ್. ಆನಂತರ ಏನಾಗುತ್ತೆ, 1923ರಲ್ಲಿ ಚುನಾವಣೆ ನಡೆಯುತ್ತೆ. 1923ರಲ್ಲಿ ಚುನಾವಣೆ ನಡೆಯುತ್ತೆ. ಸ್ವರಾಜ್ ಪಕ್ಷದವರು ಅದರಲ್ಲಿ ಸ್ಪರ್ಧಿಸಿ 101 ಸ್ಥಾನಗಳನ್ನ ಪೈಕಿ 101 ಸ್ಥಾನಗಳ ಪೈಕಿ ಎಷ್ಟು, ಮೊಟ್ಟ ಮೊದಲನೇ ಚುನಾವಣೆಯಲ್ಲಿ ಅವರು 42 ಸ್ಥಾನಗಳನ್ನ ಗೆಲ್ತಾರೆ. ನೋಡ್ರಿ, 101 ಸ್ಥಾನಗಳ ಪೈಕಿ ಇರೋದು 101, ಅದರಲ್ಲಿ 42 ಸ್ಥಾನಗಳಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಬಹಳ ಯಶಸ್ವಿಯಾದಂತಹ ವಿಜಯ ಪತಾಕೆಯನ್ನು ಹಾರಿಸ್ತಾರೆ. ಹೊಸ ಪಕ್ಷ, ಹೌದಾ? ಇದು ಸ್ವರಾಜ್ಯ ಪಕ್ಷದ ಒಂದು ಭಾರತ ರಾಷ್ಟ್ರೀಯ ಹೋರಾಟಕ್ಕೆ ಬಹಳ ಮಹತ್ತರವಾದಂತಹ ಕೊಡುಗೆ. ಇನ್ನು ಮತ್ತೊಂದು ಪ್ರಮುಖ ಹೋರಾಟ ಅಂತ ಹೇಳಿದ್ರೆ ಸವಿನಯ ಭಂಗ ಚಳುವಳಿ. ಅದು ಸವಿನಯ ಕಾನೂನು ಭಂಗ ಚಳುವಳಿ.
ಸವಿನಯ ಕಾನೂನು ಭಂಗ ಚಳುವಳಿ ಪ್ರಾರಂಭ ಆಗಿದ್ದು 1930 ಫೆಬ್ರವರಿಯಲ್ಲಿ ಕಾಂಗ್ರೆಸ್ ಸಮಿತಿ ಸಬರಮತಿಯಲ್ಲಿ ಸಭೆಯನ್ನು ಸೇರಿ ಕಾನೂನು ಭಂಗ ಚಳುವಳಿಯನ್ನು ಹಮ್ಮಿಕೊಳ್ಳಬೇಕು ಅಂತೇಳಿ ನಿರ್ಧಾರ ಮಾಡ್ತಾರೆ. ಆಗ ಗಾಂಧೀಜಿ ಮಾರ್ಚ್ 2ನೇ ತಾರೀಕು ಏನು ಮಾಡ್ತಾರೆ? ಮಾರ್ಚ್ 2ನೇ ತಾರೀಕು 1930ರಲ್ಲಿ 11 ಅಂಶಗಳನ್ನು ಒಳಗೊಂಡಂತೆ 11 ಅಂಶಗಳನ್ನು ಒಳಗೊಂಡಂತಹ ಒಂದು ಬೇಡಿಕೆಯ ಪತ್ರವನ್ನ ವೈಸ್ರಾಯ್ಗೆ ಕಳಿಸ್ತಾರೆ. ಯಾರಿಗೆ? ವೈಸ್ರಾಯ್ಗೆ ಕಳಿಸ್ತಾರೆ. 1930 ಮಾರ್ಚ್ 2ನೇ ತಾರೀಕು ವೈಸ್ರಾಯ್ ಏನ್ ಮಾಡ್ತಾನೆ? ಗಾಂಧೀಜಿಯವರ ಪತ್ರದ ಮನವಿಗಳನ್ನ ತಿರಸ್ಕಾರ ಮಾಡ್ತಾನೆ. ಆ 11 ಅಂಶಗಳ ಬೇಡಿಕೆಗಳನ್ನು ತಿರಸ್ಕಾರ ಮಾಡ್ತಾನೆ. ಈಗ ಮಾರ್ಚ್ 12ನೇ ತಾರೀಕು 1930ನೇ ಇಸ್ವಿಯಲ್ಲಿ ಗಾಂಧೀಜಿ ತಮ್ಮ ಅನುಯಾಯಿಗಳ ಜೊತೆ ಸೇರಿಕೊಂಡು ಸಬರಮತಿ ಆಶ್ರಮದಿಂದ ಗುಜರಾತ್ ಕರಾವಳಿಯ ದಂಡಿಯವರೆಗೆ ಕಾಲ್ನಡಿಗೆಯಲ್ಲಿ ಸುಮಾರು 375 ಕಿಲೋಮೀಟರ್ ದೂರವನ್ನ ಪಾದಯಾತ್ರೆ ಮಾಡ್ತಾರೆ. ಹೌದಾ? ಅದು ಇತಿಹಾಸದಲ್ಲಿ ದಂಡಿ ಮಾರ್ಚ್ ಅಂತ ಹೇಳ್ತಾರೆ, ದಂಡಿ ಸತ್ಯಾಗ್ರಹ ಅಂತೇಳಿ. ಏಪ್ರಿಲ್ 6ನೇ ತಾರೀಕು ದಂಡಿಯನ್ನು ತಲುಪ್ತಾರೆ. ಏಪ್ರಿಲ್ 6ನೇ ತಾರೀಕು ದಂಡಿಯನ್ನ ತಲುಪ್ತಾರೆ. ಹೌದಾ? ಸೊ ಉಪ್ಪನ್ನ ತಯಾರಿಸುವ ಮೂಲಕ ಬ್ರಿಟಿಷರ ವಿರುದ್ಧ ಉಪ್ಪಿನ ಕಾನೂನನ್ನು ಮುರಿತಾರೆ. ಉಪ್ಪನ್ನು ತಯಾರಿಸಿ ಉಪ್ಪಿನ ಮೇಲೆ ತೆರಿಗೆಯನ್ನು ನೀಡತಕ್ಕಂತಹ ಒಂದು ಕಾನೂನು ಏನಂತಾರ ಅದನ್ನು ಮುರಿತಾರೆ. ಬ್ರಿಟಿಷರು ಕಾನೂನು ಭಂಗ ಚಳವಳಿಯಲ್ಲಿ ಗಾಂಧೀಜಿಯವರೊಂದಿಗೆ ಭಾಗವಹಿಸಿದ ಈ ವಿಜಯಲಕ್ಷ್ಮಿ ಯಾರ್ಯಾರು ಆಗ ಟೈಮ್ನಲ್ಲಿ ಈ ಕಾರ್ಯಕ್ರಮದಲ್ಲಿ ಅಂದರೆ ಈ ಕಾನೂನು ಭಂಗ ಚಳವಳಿಯಲ್ಲಿ ಭಾಗವಹಿಸಿದಂತಹ ಪ್ರಮುಖರು ಯಾರ್ಯಾರು ಹೇಳಿದ್ರೆ ವಿಜಯಲಕ್ಷ್ಮಿ ಪಂಡಿತು, ಕಮಲಾಲ್ ನೆಹರು, ವಲ್ಲಭಾಯ್ ಪಟೇಲು, ರಾಜಗೋಪಾಲ್ಚಾರಿ, ಬಾಬು ರಾಜೇಂದ್ರ ಪ್ರಸಾದ್, ಇವರೆಲ್ಲರೂ ಕೂಡ ಸಾವಿರಾರು ಜನ ಅವರೇನು ಅವ್ರ ಜೊತೆಗೆ ಬಂದಿದ್ರಲ್ಲ ಅವರೆಲ್ಲರನ್ನು ಕೂಡ ಬ್ರಿಟಿಷರು ಬಂಧಿಸ್ತಾರೆ. ಹೌದಾ? ಸೊ ಈ ಚಳುವಳಿ ಕೇವಲ ದಂಡಿಯ ಸಬರಮತಿಯಿಂದ ದಂಡಿಯ ಮಾತ್ರ ನಡೆದಂಥ ಚಳುವಳಿಗೆಲ್ಲ, ಅದರ ಸಾಂಕೇತಿಕವಾಗಿ ಅಲ್ಲಿ ಸಬರಮತಿಯಿಂದ ದಂಡಿಯವರೆಗೆ ಮಹಾತ್ಮ ಗಾಂಧೀಜಿಯವರು ಅವರ ಅನುಯಾಯಿಗಳ ಜೊತೆ ಪ್ರತಿಭಟನೆ ಮಾಡ್ತಾ ಹೋದ್ರೆ ಅದರ ಜೊತೆಗೆ ಬೇರೆ ಬೇರೆಯವರು ಬೇರೆ ಬೇರೆ ಕಡೆ ನಮ್ಮ ದೇಶದ ವಿವಿಧ ಭಾಗಗಳಲ್ಲಿ ಅವರು ಕೂಡ ಏನ್ ಮಾಡ್ತಾರೆ? ಚಳುವಳಿಯನ್ನ ಮಾಡ್ತಾ ಹೋಗ್ತಾರೆ, ದಂಡಿ ಚಳುವಳಿಯನ್ನ ಮಾಡ್ತಾರೆ. ಹೌದಾ? ಸೊ ಅದೇ ರೀತಿ ಈ ನಮ್ಮ ಕರ್ನಾಟಕದಲ್ಲೂ ಮಾಡ್ತಾರೆ. ಅಂಕೋಲಾದಲ್ಲಿ ಸತ್ಯಾಗ್ರಹ, ಉಪ್ಪಿನ ಸತ್ಯಾಗ್ರಹ ನಡೀತು. ಹೌದಾ? ಸೊ ಹಾಗೇನೆ ನೋಡು, ಈ ಭಾರತದಲ್ಲಿ ಏನು ದಂಡಿ ಸತ್ಯಾಗ್ರಹ ಆಯ್ತಲ್ಲ ಅವಾಗ ಮಹಾತ್ಮ ಗಾಂಧೀಜಿಯವರ ಜೊತೆಗೆ ಓದಂತವ್ರು ಯಾರ್ಯಾರು ಅಂತ ಹೇಳಿದ ನಾನಾಗ್ಲೇನ ಯಾರು? ಎಸ್, ವಿಜಯಲಕ್ಷ್ಮಿ ಪಂಡಿತು, ಮತ್ತೆ ಕಮಲಾ ನೆಹರು, ವೆರಿ ಗುಡ್, ವಲ್ಲಭಾಯ್ ಪಟೇಲ್, ರಾಜಗೋಪಾಲ್ಚಾರಿ, ಬಾಬು ರಾಜೇಂದ್ರ ಪ್ರಸಾದ್, ಇವರು. ಹೌದಾ? ಸೊ ಇವ್ರನ್ನ ಒಳಗೊಂಡಂತಹ ಒಂದು ತಂಡ ಗುಂಪು ದಂಡಿ ಸತ್ಯಾಗ್ರಹವನ್ನ ಮಾಡುತ್ತೆ. ಹೌದಾ? ಸೊ ಮುಂದೆ ಇಷ್ಟು ನಿಮಗೆ ಇವತ್ತಿನ ಒಂದು ತರಗತಿಯಲ್ಲಿ ಚರ್ಚೆಯನ್ನು ಮಾಡಲಿಕ್ಕೆ ಸೀಮಿತವಾದಂಥ ಅಂಶ ಅಂತ ಹೇಳಿ ನಾನು ಭಾವಿಸಿ, ಮುಂದಿನ ತರಗತಿಯಲ್ಲಿ ನಾಗರಿಕ ಕಾನೂನು ಭಂಗ ಚಳುವಳಿ ಆರಂಭ ಆಗುತ್ತೆ. ಸೊ ಆರಂಭ ಆಗಲಿಕ್ಕೆ ಇದ್ದಂಥ ಸನ್ನಿವೇಶಗಳು ಏನೇನು? ಹೌದಾ? ಸೊ ಮುಂದಿನ ತರಗತಿಯಲ್ಲಿ ನೆಹರು ವರದಿಯನ್ನು ಕೊಡ್ತಾರೆ. ಆ ನೆಹರು ವರದಿಯ ಶಿಫಾರಸುಗಳೇನು? ಹೌದಾ? ಸೊ ಇವುಗಳನ್ನ ಮುಂದಿನ ವಿಚಾರ
ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಥ್ಯಾಂಕ್ ಯು. ಒನ್